ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಬಲೂಚಿಸ್ತಾನ ಕೊಟ್ಟ ಗುನ್ನಕ್ಕೆ ಪಾಕಿಸ್ತಾನಕ್ಕೀಗ ಅದೇ ಅನಿಸ್ತಾ ಇದೆ. ಇದೇ ಹೊತ್ತಿನ ಸ್ಪೆಷಲ್ ಬಲೂಚಿ ಗುನ್ನ. ನಾನು ಕೀರ್ತಿಶ್ರೀ. ಭಾರತ ವಿರುದ್ಧ ಮಸಲತ್ತು ಮಾಡೋ ಪಾಪಿ ಪಾಕಿಸ್ತಾನಕ್ಕೆ ಒಳ್ಳೆ ಏಟು ಬಿದ್ದಿದೆ. ಬಲೂಚಿಸ್ತಾನ ಕೊಟ್ಟ ಆಘಾತಕ್ಕೆ ಪಾಕಿಸ್ತಾನಿಯರು ಪತ್ರಗುಟ್ಟಿ ಹೋಗಿದಲ್ದಲೆ 2 ಹೋಳಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಿಂದ ತತ್ತರಿಸಿ ಹೋಗಿದ್ದ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಿದ್ದ ಬಲೂಚಿಸ್ತಾನಕ್ಕೂ ತಾನು ಸ್ವತಂತ್ರ ರಾಷ್ಟ್ರ ಎಂದು ಘೋಷಣೆ ಮಾಡಿಕೊಂಡಿದೆ. ಪಾಕಿಸ್ತಾನದೊಳಗೆ ಹೊಸ ದೇಶದ ಉದಯವಾಗಿದೆ. ಹಾಗಾದ್ರೆ ಬಲೂಚಿಸ್ತಾನಿಯರಿಗೆ ಸ್ವತಂತ್ರ ಸಿಕ್ಕಿದ್ ಹೇಗೆ? ಕೊನೆಗೂ ಹೋರಾಟಕ್ಕೆ ಪ್ರತಿಫಲ ಸಿಕ್ತಾ? ನರಿಬುದ್ಧಿಯ ಪಾಕ್ ಮುಂದೇನು ಮಾಡುತ್ತೆ? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. 9 ತೋಳ ಹಳ್ಳಕ್ಕೆ ಬಿತ್ತು. 9 ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು. ತೋಳ ಹಳ್ಳಕ್ಕೆ ಬಿತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು. ತೋಳ ಹಳ್ಳಕ್ಕೆ ಬಿತ್ತು. ತೋಳ, ಒಂಟಿ ತೋಳ. ಇದು ಡೈರೆಕ್ಟ್ ಆಗಿ ಬೇಟೆಯಾಡಲ್ಲ. ಬೇರೆ ಪ್ರಾಣಿಗಳು ಬೇಟೆಯಾಡಿ ತಿಂದು ಬಿಟ್ಟಿರೋದನ್ನ ತಿನ್ನುವ ತೋಳ ಈ ಪಾಕಿಸ್ತಾನ. ತಾನು ತೋಡಿದ ಹಳ್ಳಕ್ಕೆ ತಾನೇ ಬೆದ್ದಂತಾಗಿದೆ ಪಾಕಿಸ್ತಾನದ ಸ್ಥಿತಿ. ಒಂದ್ ಕಡೆ ಆರ್ಥಿಕ ಸಂಕಷ್ಟ, ಇನ್ನೊಂದು ಕಡೆ ರಾಜಕೀಯ ಮೇಲಾಟ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಪಾಕಿಸ್ತಾನಿಯರ ಆಕ್ರೋಶ ನಡೀತಿತ್ತು. ಇದರ ಮಧ್ಯೆ ಪಹಲ್ಗಾಮ್ ದಾಳಿ ನಡೆಸಿ ಭಾರತವನ್ನ ಬೇರೆ ಕೆಣಕಿತ್ತು. ಭಾರತ ಹಾಗೆ ಸುಮ್ಮನೆ ಬಿಟ್ಟು ಬಿಡುತ್ತಾ? ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋವರೆಗೂ ಸರಿಯಾಗಿ ಇಕ್ಕಿತ್ತು. ಆಪರೇಷನ್ ಸಿಂಧೂರ ಮೂಲಕ ಭಾರತ ಹೊಡಿತಿದ್ರೆ ಸ್ವತಂತ್ರಕ್ಕಾಗಿ ಬಲೂಚಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ಬಿಸಿ ಮುಟ್ಟಿಸ್ತಾ ಇದೆ. ಬಲೂಚಿಸ್ತಾನದ ಹೋರಾಟಕ್ಕೆ ಕೊನೆಗೂ ಪ್ರತಿಫಲ ಸಿಕ್ಕಿದೆ. ಸ್ವತಂತ್ರ ಘೋಷಿಸಿಕೊಂಡ ಬಲೂಚ್ ನಾಯಕರು ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ರಾಷ್ಟ್ರ ಉದಯ. 2 ಹೋಳಾಯ್ತು ಉಗ್ರರ ನಾಡು ಪಾಕಿಸ್ತಾನ. ಪಾಪಿ ಪಾಕಿಸ್ತಾನದ ಗ್ರಹಚಾರ ಕೆಟ್ಟು ಹೋಗಿದೆ. ಸಪೋರ್ಟ್ಗೆ ಟರ್ಕಿ ನಿಂತರೂ ಗಿರ್ಕಿ ಹೊಡಿಬೇಕಾಗುತ್ತೆ. ಚೀನಾ ಬಂದ್ರು ಚಿತ್ರಾನ್ನ ಆಗಬೇಕಾಗುತ್ತೆ. ಇಲ್ಲಿವರೆಗೂ ಭಾರತ ಪಾಕ್ ಯುದ್ಧ ನಡೀತಿತ್ತು. ಭಾರತ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಗುನ್ನ ಹೊಡೆದು ಪಾಕಿಸ್ತಾನ ಬರ್ನಿಂಗ್ ಆಗುವಂತೆ ಮಾಡಿತ್ತು. ಸದ್ಯ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಹಾಗಂತ ಆಪರೇಷನ್ ಸಿಂಧೂರ ನಿಂತಿಲ್ಲ. ಭಾರತದಿಂದ ಯಾವ ಮಿಸೈಲ್ ಹಾರುತ್ತೋ ಅಂತ ಆಕಾಶ ನೋಡ್ತಿದ್ದ ಪಾಕಿಗಳ ಬುಡಕ್ಕೆ ಬಲೂಚಿಸ್ತಾನ ಬಿಸಿ ನೀರು ಸುರಿದಿದೆ. ತಮ್ಮದೇ ಸ್ವತಂತ್ರ ರಾಷ್ಟ್ರವಾಗಿ ಘೋಷಣೆ ಮಾಡಿಕೊಂಡಿದೆ. ಬಲೂಚಿಸ್ತಾನ ಈಗ ಪಾಕಿಸ್ತಾನದ ಒಂದು ಭಾಗವಲ್ಲ, ಪ್ರತ್ಯೇಕ ರಾಷ್ಟ್ರ, ಹೊಸದಾಗಿ ಉದಯವಾದ ದೇಶ. ಬಲೂಚಿಸ್ತಾನಿಯರನ್ನ ಇನ್ಮುಂದೆ ಪಾಕಿಸ್ತಾನಿಯರು ಅಂತ ಕರೆಯುವಂತಿಲ್ಲ. ಆ ರೈಟ್ಸ್ ಯಾರಿಗೂ ಇಲ್ಲ.
ಯಾಕಂದ್ರೆ ಸ್ವತಂತ್ರ ರಾಷ್ಟ್ರಕ್ಕಾಗಿ ದಶಕಗಳಿಂದ ಬಲೂಚಿಸ್ತಾನ ಹೋರಾಟ ಮಾಡ್ತಿತ್ತು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಾಯಕರು ಪಾಕಿಸ್ತಾನದ ವಿರುದ್ಧ ದಂಗೆ ಎದ್ದಿದ್ರು. ಸರಿಯಾಗಿ ಯುದ್ಧ ಶಸ್ತ್ರಾಸ್ತ್ರಗಳು, ಮಿಸೈಲ್ಗಳು, ಡ್ರೋನ್ಗಳು ಇಲ್ಲದಿದ್ರು ಸ್ನೈಪರ್ ಮುಖೇನವೇ ಮರ್ಮಾಘಾತ ನೀಡ್ತಿದ್ರು. ಪಾಕ್ ಸೈನಿಕರನ್ನ ಹುಡುಕಿಕೊಂಡು ಹೋಗಿ ಹೊಡಿತಿದ್ರು. ಅದಕ್ಕೆ BLA ಆರ್ಮಿ ಸದಸ್ಯರು ಪಾಕ್ ಮೇಲೆ ಅಟ್ಯಾಕ್ ಮಾಡಿರೋ ಈ ವಿಡಿಯೋಗಳೇ ಸಾಕ್ಷಿ. ಪಾಕಿಸ್ತಾನದ ವಿರುದ್ಧ ಭಾರತ ಒಂದೇ ಅಲ್ಲ, ಬಲೂಚಿಸ್ತಾನ್ ಕೂಡ ಪ್ರತೀಕಾರ ತೀರಿಸಿಕೊಂಡಿದೆ. ಅದು ಅಂತಿಂತ ಪ್ರತೀಕಾರವಲ್ಲ. ಅಂದು ಮೋಸ ಮಾಡಿದ್ದ ಪಾಕಿಸ್ತಾನ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳಬೇಕು. ಸ್ವತಂತ್ರ ರಾಷ್ಟ್ರವಾಗಿ ಬಲೂಚಿಸ್ತಾನಿಯರು ಪಾಕ್ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಾರೆ. ಬಲೂಚಿಸ್ತಾನ್ ಈಗ ಸ್ವತಂತ್ರ ರಾಷ್ಟ್ರವಾಗಿದ್ದು ಇನ್ನು ಮುಂದೆ ಪಾಕಿಸ್ತಾನಿಯರು ಅಂತ ಗುರುತಿಸುವಂತಿಲ್ಲ. ಬದಲಿಗೆ ಬಲೂಚಿಸ್ತಾನಿಯರು ಅಂತ ಗುರುತಿಸಬೇಕು ಅಂತ ಬಲೂಚ್ ನಾಯಕ ಮಿರ್ಯಾರ್ ಬಲೂಚ್ ಹೇಳಿದ್ದಾರೆ. ಅಲ್ಲದೆ ಬಲೂಚಿಸ್ತಾನ್ ಈಗ ಸ್ವತಂತ್ರವೆಂದು ಗುರುತಿಸುವಂತೆ ಭಾರತ ಸೇರಿದಂತೆ ವಿಶ್ವದ ಎಲ್ಲಾ ದೇಶಗಳಿಗೂ ಮನವಿ ಮಾಡಿಕೊಂಡಿದ್ದಾರೆ. ಸ್ವತಂತ್ರವಾಗ್ತಿದ್ದಂತೆ ಭಾರತದ POK ನಿಲುವಿಗೆ ಬೆಂಬಲ. ಪಾಕ್ ವಿರುದ್ಧ ಸಿಡಿದ ಬಲೂಚ್ ಲೀಡರ್ ಮಿರ್ಯಾರ್. ಬಲೂಚಿಸ್ತಾನದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ನಾವು ಸ್ವತಂತ್ರರಾದ್ವಿ ಅಂತ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಬಲೂಚ್ ಪ್ರತ್ಯೇಕ ಧ್ವಜ ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಜಗತ್ತಿಗೆ ಸಾರಿ ಹೇಳ್ತಿದ್ದಾರೆ. ಸ್ವತಂತ್ರದ ಖುಷಿಯಲ್ಲಿರೋ ಬಲೂಚ್ ಲೀಡರ್ ಮಿರ್ಯಾರ್ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಭಾರತಕ್ಕೆ ಸಂಪೂರ್ಣ ಬೆಂಬಲ. 14 ಮೇ 2025 ಪಾಕಿಸ್ತಾನವು POK ಖಾಲಿ ಮಾಡುವಂತೆ ಕೇಳುವ ಭಾರತದ ನಿರ್ಧಾರವನ್ನ ಬಲೂಚಿಸ್ತಾನ್ ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಢಾಕಾದಲ್ಲಿ ತನ್ನ 93 ಸೇನಾ ಸಿಬ್ಬಂದಿಗೆ ಶರಣಾದಂತೆ ಮತ್ತೊಂದು ಅವಮಾನವನ್ನ ತಪ್ಪಿಸಲು ಪಾಕಿಸ್ತಾನವು ತಕ್ಷಣವೇ POKಯನ್ನ ತೊರೆಯುವಂತೆ ಅಂತಾರಾಷ್ಟ್ರೀಯ ಸಮುದಾಯವು ಒತ್ತಾಯಿಸಬೇಕು. ಭಾರತವು ಪಾಕಿಸ್ತಾನ ಸೇನೆಯನ್ನ ಸೋಲಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಪಾಕಿಸ್ತಾನದ ಸೇನಾ ಜನರಲ್ಗಳನ್ನು ರಕ್ತಪಾತಕ್ಕೆ ಹೊಣೆಗಾರರನ್ನಾಗಿ ಮಾಡಬೇಕು. ಯಾಕಂದ್ರೆ ಇಸ್ಲಾಮಾಬಾದ್ POK ಜನರನ್ನು ಮಾನವ ಗುರಾಣಿಗಳಾಗಿ ಬಳಸುತ್ತಿದೆ. ಮಿರ್ಯಾರ್ ಬಲೂಚ್ ಲೀಡರ್. ಪಾಕಿಸ್ತಾನದಲ್ಲಿ ಪ್ರತ್ಯೇಕ ಬಲೂಚಿಸ್ತಾನದ ಬೇಡಿಕೆ ನಿನ್ನೆ ಮೊನ್ನೆಯದಲ್ಲ, ದಶಕಗಳಿಂದಲೂ ಹೋರಾಟ ನಡೀತಿದೆ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರವಾಗುವುದಕ್ಕೆ ಅಸಲಿ ಕಾರಣ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ BLA. ಇದು 2000ನೇ ಇಸವಿಯಲ್ಲಿ ಸ್ಥಾಪನೆಯಾಗಿ 25 ವರ್ಷಗಳಾಗಿವೆ. BLA ಆರ್ಮಿ ಸ್ಥಾಪನೆಗೂ ಮುಂಚಿನಿಂದಲೂ ಪ್ರತ್ಯೇಕ ದೇಶಕ್ಕಾಗಿ ಹೋರಾಟ ನಡೀತಿದೆ. 1973ರಿಂದ 1977ರವರೆಗೂ ಬಲೂಚಿಸ್ತಾನದ ಸ್ವತಂತ್ರಕ್ಕಾಗಿ ಉಗ್ರ ಹೋರಾಟ ನಡೆದಿತ್ತು. ಅದು ಉತ್ತುಂಗಕ್ಕೇರಿತ್ತು. ಮಧ್ಯದಲ್ಲಿ ಕೊಂಚ ಸೈಲೆಂಟ್ ಆಗಿತ್ತು ಅಷ್ಟೇ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆ ಸ್ಥಾಪನೆ ಆದ ಮೇಲೆ ಪಾಕಿಸ್ತಾನ ವಿರುದ್ಧ ಹೋರಾಟದ ಕಿಚ್ಚು ಜೋರಾಗಿ ಹೊತ್ತಿಕೊಂಡಿತ್ತು. ಬಲೂಚಿಸ್ತಾನ್ ಹೋರಾಟದ ಕಿಚ್ಚು. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ 2000ನೇ ಇಸವಿಯಲ್ಲಿ ಸ್ಥಾಪನೆಯಾಯಿತು. ಸ್ಥಾಪನೆಯಾದ ವರ್ಷದಲ್ಲೇ ತಮ್ಮ ತಾಕತ್ತೇನು ಅಂತ ಪಾಕಿಸ್ತಾನಕ್ಕೆ ತೋರಿಸಿತ್ತು. 2000ನೇ ಇಸವಿಯಲ್ಲಿ ಪಾಕ್ ಆಡಳಿತ ವಿರುದ್ಧ ಸರಣಿ ಬಾಂಬ್ ಸ್ಫೋಟಿಸಿ ಬಲೂಚಿಸ್ತಾನ ಬೇಡಿಕೆ ಮುಂದಿಟ್ಟಿತ್ತು. ಜೊತೆಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೆಸರು ಕೂಡ ಜಾಗತಿಕ ಮಟ್ಟದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. 2022ರಲ್ಲಿ ಪಾಕ್ ಸೇನೆ ಹಾಗೂ ನೌಕಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು. ಕರಾಚಿಯ ವಿವಿಯಲ್ಲಿ ಚೀನಿ ಪ್ರಜೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು. ಬಲೂಚಿಸ್ತಾನದಲ್ಲೇ ಬಾಂಬ್ ಸ್ಫೋಟಿಸಿ ಪಾಕ್ ವಿರುದ್ಧ ಬಲ ಪ್ರದರ್ಶನ ತೋರಿಸಿತ್ತು.
ಬಲೂಚಿಸ್ತಾನ್ ಪ್ರಾಂತ್ಯವು ಭೌಗೋಳಿಕವಾಗಿ ದೊಡ್ಡದಾಗಿದೆ. ಇರಾನ್ ಮತ್ತು ಅಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿದೆ. ಇನ್ನೊಂದು ವಿಶೇಷ ಏನಂದ್ರೆ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಅನಿಲ ಹಾಗೂ ಖನಿಜ ಸಂಪನ್ಮೂಲಗಳಿವೆ. ಇದನ್ನ ಪಾಕ್ ಸರ್ಕಾರ ಮನಸೋ ಇಚ್ಛೆ ಬಳಸುತ್ತಿತ್ತು. ನಮ್ಮ ಪ್ರಾಂತ್ಯದ ಅನಿಲ ಖನಿಜ ಸಂಪನ್ಮೂಲಗಳನ್ನ ಬಳಸಿಕೊಂಡ್ರು ಸರಿಯಾಗಿ ಸೌಕರ್ಯಗಳು ಕೊಡ್ತಿಲ್ಲ ಅನ್ನೋ ಕೋಪವಿತ್ತು. ಅದಕ್ಕಿಂತ ಹೆಚ್ಚಾಗಿ ನಾವು ಸ್ವತಂತ್ರರಾಗಬೇಕು ಅನ್ನೋದು ಪ್ರತಿ ಬಲೂಚಿಸ್ತಾನ ನಾಗರಿಕನಿಗೂ ಇತ್ತು. ದಶಕಗಳಿಂದ ಪಾಕ್ ಸರ್ಕಾರ ಹಾಗೂ ಸೇನೆ ವಿರುದ್ಧ ಹೋರಾಟ ಮಾಡಿಕೊಂಡು ಬರ್ತಿದ್ದ ಬಲೂಚಿಸ್ತಾನಿಯರು ನಾವು ಸ್ವತಂತ್ರರೆಂದು ಘೋಷಣೆ ಮಾಡಿಕೊಂಡಿದ್ದಾರೆ. ಬಲೂಚಿಸ್ತಾನಕ್ಕೆ ತನ್ನದೇ ಪರಂಪರೆ ಇದೆ, ಸಂಸ್ಕೃತಿ ಹೊಂದಿದೆ. ಆದಾಗ್ಯೂ ಬಲೂಚಿಗಳನ್ನ ಶಾಪಗ್ರಸ್ತರು ಅಂದ್ರೂ ತಪ್ಪಾಗಲ್ಲ. ಭಾರತಕ್ಕೆ ಸ್ವತಂತ್ರ ಬಂದಾಗಲೇ ಬಲೂಚಿಸ್ತಾನಕ್ಕೂ ಫ್ರೀಡಂ ಸಿಕ್ಕಿತ್ತು. ಆದರೆ ಪಾಕಿಸ್ತಾನ ಆಡಿದ ಡಬಲ್ ಗೇಮ್ ಆಟಕ್ಕೆ ಬಲೂಚಿಸ್ತಾನ ಸ್ವಾತಂತ್ರ್ಯ ಕಳ್ಕೊಂಡು ಪಾಕಿಸ್ತಾನದೊಳಗೆ ವಿಲೀನವಾಗಿತ್ತು. ಹಾಗಾದ್ರೆ ಪಾಕಿಸ್ತಾನ ಮಾಡಿದ ಮೋಸ ಎಂಥದ್ದು? ಪಾಕ್ ವಿರುದ್ಧ ಯುದ್ಧಕ್ಕೆ ನಿಂತಿದ್ಯಾಕೆ ಕಲಾತ್ ರಾಜರು? ಬಲೂಚಿಸ್ತಾನ ಇತಿಹಾಸವೇನು ಅಂತ ತೋರಿಸ್ತೀವಿ ನೋಡಿ. ಅದು 20ನೇ ಶತಮಾನ, 1900ನೇ ಇಸವಿ. ಭಾರತದಾದ್ಯಂತ ಸ್ವತಂತ್ರ ಹೋರಾಟ ನಡೆಯುತ್ತಿದ್ವು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬ್ರಿಟಿಷರ ವಿರುದ್ಧ ಭಾರತೀಯರು ಹೋರಾಟ ಮಾಡ್ತಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಉಗ್ರ ಹೋರಾಟಗಳು ನಡೆಯುತ್ತಿತ್ತು. ಪಶ್ಚಿಮ ಭಾರತದ ಕಡೆಯಲ್ಲೂ ಅಂದ್ರೆ ಈಗಿನ ಪಾಕಿಸ್ತಾನ ಹಾಗೂ ಬಲೂಚಿಸ್ತಾನದಲ್ಲೂ ಸ್ವಾತಂತ್ರ್ಯದ ಹೋರಾಟ ಶುರುವಾಗಿತ್ತು. ಅದರ ಮುಂದಾಳತ್ವ ವಹಿಸಿಕೊಂಡಿದ್ದು ಪಾಕಿಸ್ತಾನದ ಸಂಸ್ಥಾಪಕ ಅಂತಲೇ ಕರೆಸಿಕೊಳ್ಳುವ ಮೊದಲ ಗವರ್ನರ್ ಮೊಹಮ್ಮದ್ ಅಲಿ ಜಿನ್ನಾ. ಅಲಿ ಜಿನ್ನಾ ಪಾಕಿಸ್ತಾನ ಉದಯಕ್ಕೆ ಕಾರಣವಾದ ವ್ಯಕ್ತಿ. ಬಲೂಚಿಸ್ತಾನದ ಬೆನ್ನಿಗೆ ಚೂರಿ ಹಾಕಿದ ವ್ಯಕ್ತಿಯೂ ಹೌದು. ಮೊಹಮ್ಮದ್ ಅಲಿ ಜಿನ್ನಾ ಒಂದು ಗೆರೆ ಹಾಕಿದ್ರೆ ಯಾರೂ ದಾಟುತ್ತಿರಲಿಲ್ಲ, ದಾಟೋ ಮನಸ್ಸು ಕೂಡ ಮಾಡ್ತಿರ್ಲಿಲ್ಲ. ಅಷ್ಟು ಪವರ್ಫುಲ್ ಲೀಡರ್ ಆಗಿದ್ರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಾಗ ಭಾರತ ಹಾಗೂ ಪಾಕಿಸ್ತಾನ ಬೇರೆ ಬೇರೆ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಅದರಂತೆ ಭಾರತ ಹಾಗೂ ಪಾಕಿಸ್ತಾನ ಬೇರೆ ಬೇರೆ ಆದ್ವು. ಜಿನ್ನಾರನ್ನ ನಂಬಿ ಮೋಸ ಹೋಗಿದ್ದು ಇದೇ ಬಲೂಚಿಸ್ತಾನ್. ಬಲೂಚಿಸ್ತಾನಕ್ಕೆ ತನ್ನದೇ ಆದ ಪರಂಪರೆ ಇದೆ, ತನ್ನದೇ ಸಂಸ್ಕೃತಿ ಹೊಂದಿದೆ. ಅಲ್ಲಿ ಕಲಾತ್, ಕರಾನ್, ಲಾಸ್ಬೆಲ್ ಹಾಗೂ ಮಕರಾನ್ ಪ್ರಾಂತ್ಯಗಳನ್ನು ಹೊಂದಿದ್ವು. ಬಲೂಚಿಸ್ತಾನಕ್ಕೆ ಕಲಾತ್ ಅನ್ನೋದು ಪ್ರಧಾನವಾದ ಪ್ರಾಂತ್ಯ. ಇದಕ್ಕೆ ಮಹಾರಾಜರು ಕೂಡ ಇದ್ರು. ಕಲಾತ್ ಸಂಸ್ಥಾನದ ಮಹಾರಾಜರು ಹೆಸರು ಖಾನ್ ಮೀರ್ ಅಹಮದ್ ಯಾರ್ ಖಾನ್. ಭಾರತ ಹಾಗೂ ಪಾಕಿಸ್ತಾನ ಇಬ್ಬಾಗ ಆದಾಗ ಕಲಾತ್ ನೇತೃತ್ವದ ಖರಾನ್, ಲಾಸ್ಬೇಲಾ ಹಾಗೂ ಮಕರಾನ್ ಪ್ರಾಂತ್ಯಗಳಿಗೆ 3 ಆಯ್ಕೆಗಳಿದ್ವು. ಒಂದು ಪಾಕಿಸ್ತಾನಕ್ಕೆ ಸೇರೋದು, ಮತ್ತೊಂದು ಭಾರತದೊಂದಿಗೆ ವಿಲೀನ ಆಗೋದು. ಇವೆರಡೂ ಬಿಟ್ಟು ಸ್ವತಂತ್ರವಾಗಿ ಉಳಿಯುವ ಅವಕಾಶವಿತ್ತು. ಕಲಾತ್ ಪ್ರಾಂತ್ಯವೊಂದು ಬಿಟ್ಟು ಕರಾನ್, ಲಾಸ್ಬೆಲಾ ಹಾಗೂ ಮಕರಾನ್ ಪ್ರಾಂತ್ಯಗಳು ಪಾಕ್ ಸೇರಿಕೊಂಡವು. ಕಲಾತ್ನ ಮಹಾರಾಜ ನಮ್ಮನ್ನ ಸ್ವತಂತ್ರ ರಾಷ್ಟ್ರ ಮಾಡಿ ಅಂತ ಬ್ರಿಟಿಷರನ್ನ ಕೇಳಿಕೊಂಡ್ರು. ಜಿನ್ನಾ ಹೊಡೆದ ಗುನ್ನ. ಕಲಾತ್ ರಾಜರಿಗೆ ಕಾನೂನು ಸಲಹೆಗಾರರಾಗಿ ಮೊಹಮ್ಮದ್ ಅಲಿ ಜಿನ್ನಾ ನೇಮಕವಾಗಿದ್ರು. ಅದೇ ದೊಡ್ಡ ತಪ್ಪಾಗಿದ್ದು. ಕಲಾತ್ ಪ್ರಾಂತ್ಯದ ಗುಟ್ಟುಗಳನ್ನ ಜಿನ್ನಾ ತಿಳಿದುಕೊಂಡಿದ್ರು. 1947 ಆಗಸ್ಟ್ 4ರಂದು ನಡೆದ ಮಹತ್ವದ ಸಭೆ ನಡೆಯಿತು. ಆ ಸಭೆಯಲ್ಲಿ ವೈಸ್ ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್, ಮೊಹಮ್ಮದ್ ಅಲಿ ಜಿನ್ನಾ, ಜವಾಹರ್ಲಾಲ್ ನೆಹರು ಭಾಗಿಯಾಗಿದ್ರು. ಎಲ್ಲರ ಮುಂದೆ ಕಲಾತ್ ರಾಜರು ಸ್ವತಂತ್ರವಾಗಿ ಮುಂದುವರಿಯುವುದಾಗಿ ಹೇಳಿದ್ರು. ಇದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಜಿನ್ನಾ ಒಪ್ಪಿಗೆ ಸೂಚಿಸಿದ್ರು. ಕಲಾತ್, ಕರಾನ್ ಹಾಗೂ ಲಾಸ್ ಬೆಲಾ 3 ಪ್ರಾಂತ್ಯಗಳನ್ನ ಬಲೂಚಿಸ್ತಾನ್ ಅಂತ ಕರಡು ಪ್ರತಿಯಲ್ಲಿ ಸೇರಿಸಲಾಯಿತು. ಮೇಲ್ನೋಟಕ್ಕೆ
ಯುದ್ಧಕ್ಕೆ ಬೆಂಬಲ ನೀಡಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಬಲೂಚಿಸ್ತಾನವನ್ನ ಪಾಕಿಸ್ತಾನಕ್ಕೆ ಸೇರಿಸಲು ಪ್ಲಾನ್ ಮಾಡಿದ್ರು. ಮೌಂಟ್ ಬಾಟನ್ ಮುಖೇನ ನಿಮ್ಮದು ದೇಶವೆಂದು ಗುರುತಿಸಲು ಸಾಧ್ಯವಿಲ್ಲ ಅಂತ ಹೇಳಿಸಿದ್ರು. ನಂತರ ಬಲೂಚಿಸ್ತಾನವನ್ನ ಪಾಕಿಸ್ತಾನದ ಒಳಗೆ ವಿಲೀನವಾಗುವಂತೆ ಮೊಹಮ್ಮದ್ ಅಲಿ ಜಿನ್ನಾ ಒತ್ತಾಯ ಮಾಡಿದ್ರು. ಸೇರದಿದ್ರೆ ಸೇನೆಯ ದಾಳಿ ನಡೆಸುವಂತೆ ಕಲಾತ್ ರಾಜ್ಯರಿಗೆ ಬೆದರಿಕೆ ಹಾಕಿದ್ರು. ಅಷ್ಟೇ ಅಲ್ಲದೆ 1949ರಲ್ಲಿ ಖರಾನ್, ಲಾಸ್ಬೆಲಾ, ಮಕರಾನ್ ಭಾಗಗಳನ್ನ ಪಾಕ್ ಭಾಗಗಳೆಂದೇ ಜಿನ್ನಾ ಘೋಷಣೆ ಮಾಡಿದ್ರು. ಜಿನ್ನಾ ಮಾಡಿದ ಮೋಸದಿಂದಾಗಿ ಬಲೂಚಿಸ್ತಾನ ಸ್ವತಂತ್ರ ಕಳೆದುಕೊಂಡು ಪಾಕಿಸ್ತಾನದ ಒಳಗೆ ವಿಲೀನವಾಗಿತ್ತು. ಅದ್ಯಾವಾಗ ಮೊಹಮ್ಮದ್ ಅಲಿ ಜಿನ್ನಾ ಗುನ್ನಾ ಹೊಡೆದ್ರು ಆಗಲೇ ಕಲಾತ್ ರಾಜ್ಯರು ಯುದ್ಧ ಸಾರಿದ್ರು. ಮೊದಲು ಪಾಕಿಸ್ತಾನವನ್ನ ಛಿದ್ರಗೊಳಿಸುವಷ್ಟು ಆಕ್ರೋಶದ ಕಿಚ್ಚಿನಲ್ಲಿ ಕುದೀತಿದ್ರು. ಪಾಕ್ ವಿರುದ್ಧ ಯುದ್ಧಕ್ಕೆ ಇತ್ತ ಭಾರತದಿಂದಲೂ ಸಹಾಯ ಸಿಗಲಿಲ್ಲ. ಕಾಮನ್ವೆಲ್ತ್ ಕಡೆಯಿಂದಲೂ ಶಸ್ತ್ರಾಸ್ತ್ರಗಳು ಸಿಗಲಿಲ್ಲ. ಕೊನೆಗೆ ಅಸಹಾಯಕರಾಗಿ ಉಳಿಯಬೇಕಾಯಿತು. ಮೊಹಮ್ಮದ್ ಅಲಿ ಜಿನ್ನಾ ಆಡಿದ ಡಬಲ್ ಗೇಮ್ ಆಟಕ್ಕೆ ಕಲಾತ್ ಪ್ರಾಂತ್ಯದ ರಾಜ ಅಹಮದ್ ಯಾರ್ ಖಾನ್ ಶರಣಾಗಿ ಪಾಕಿಸ್ತಾನದೊಂದಿಗೆ ವಿಲೀನದ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಜಸ್ಟ್ 227 ದಿನ ಮಾತ್ರ ಬಲೂಚಿಸ್ತಾನ ಸ್ವತಂತ್ರವಾಗಿತ್ತು. 1 ವರ್ಷವೂ ಸ್ವತಂತ್ರವಾಗಿ ಇರುವುದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಬಿಡಲಿಲ್ಲ. ಕೆಲಕಾಲ ಭೂಪಟದಲ್ಲಿ ಮಿಂಚಿದ್ದ ಬಲೂಚಿಸ್ತಾನವನ್ನ ಮಸಲತ್ತು ಮಾಡಿ ಪಾಕಿಸ್ತಾನದೊಂದಿಗೆ ವಿಲೀನ ಮಾಡಿಸಿದ್ರು. ಸ್ವತಂತ್ರ ಕಳೆದುಕೊಂಡ ಬಲೂಚಿಸ್ತಾನ ಪಾಪಿ ಪಾಕಿಸ್ತಾನದ ಒಂದು ಭಾಗವಾಗಿ ಹೋಯಿತು. ಅಂದಿನಿಂದ ಪ್ರತ್ಯೇಕ ರಾಷ್ಟ್ರದ ಕೂಗು ಕೇಳಿ ಬರ್ತಿತ್ತು. 70ರ ದಶಕದಲ್ಲಿ ಉಗ್ರ ಹೋರಾಟಗಳು ನಡೆದಿದ್ವು. ಆದರೆ BLA ಸಂಘಟನೆಕಾರ ಉಗ್ರ ಹೋರಾಟ ಹಾಗೂ ಪಾಕ್ನ ಸೊಕ್ಕು ಮುರಿದಿದ್ರಿಂದ ಬಲೂಚಿಸ್ತಾನ ಮತ್ತೆ ಸ್ವತಂತ್ರವಾಗಿ ಘೋಷಣೆ ಮಾಡಿಕೊಂಡಿದೆ. ಬಲೂಚಿಸ್ತಾನಿಯರಿಗೆ ಭಾರತದೊಂದಿಗೆ ವಿಲೀನ ಆಗಬೇಕು ಅನ್ನೋ ಆಸೆ ಇದೆ. ಭಾರತದ ಒಂದು ಭಾಗವಾಗಿ ಇರಬೇಕು ಅಂತ ಕನಸಿದೆ. POKಯನ್ನ ಪಾಕ್ ಕಬ್ಜಾದಿಂದ ಬಿಡಿಸಲು ಭಾರತಕ್ಕೆ ಸಹಾಯ ಮಾಡೋದಾಗಿ ಹೇಳಿದೆ. ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ಮೋದಿ ಬಲೂಚಿಸ್ತಾನಕ್ಕೆ ಮಾನ್ಯತೆ ನೀಡ್ತಾರ? ಶತ್ರುವಿನ ಶತ್ರು ಮಿತ್ರನ ನೀತಿ ಅನುಸರಿಸ್ತಾರ? ಬಲೂಚಿಗಳ ನೆತ್ತರು ಹರಿಸುತ್ತಾ ಪಾಕ್? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಭಾರತದೊಂದಿಗೆ ವಿಲೀನವಾಗುತ್ತಾ ಬಲೂಚಿಸ್ತಾನ್? ಮೋದಿಗೆ ಮನವಿ. ಆ ಆಫರ್ ಕೊಟ್ಟಿದ್ಯಾಕೆ ಬಲೋಚ್? ಕೆಲ ದಿನಗಳ ಹಿಂದಷ್ಟೇ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭಾರತಕ್ಕೆ ಸಂದೇಶ ಕಳುಹಿಸಿತ್ತು. ಪಾಕಿಸ್ತಾನ ನಕಲಿ ಶಾಂತಿ ಮಾತುಕತೆ ನಡೆಸುವ ಮುಖೇನ ಜಗತ್ತನ್ನೇ ಮೂರ್ಖನನ್ನಾಗಿಸ್ತಿದೆ. ಒಂದು ವೇಳೆ ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲು ನಿರ್ಧರಿಸಿ ಭಯೋತ್ಪಾದನಾ ಚಟುವಟಿಕೆಗಳನ್ನ ಒಂದೇ ಬಾರಿ ಮಟ್ಟ ಹಾಕೋದಕ್ಕೆ ಡಿಸೈಡ್ ಮಾಡಿದ್ರೆ ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೇವೆ. ನಾವು ಭಾರತಕ್ಕೆ ಕೇವಲ ನೆರವಾಗುವುದು ಮಾತ್ರವಲ್ಲ, ಭಾರತ ಜೊತೆಯಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಹೇಳಿತ್ತು.
ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟದ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಭಾರತಕ್ಕೆ ಬೆಂಬಲ ಸೂಚಿಸಿತ್ತು. ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕೆ ಕೈ ಜೋಡಿಸುವುದಾಗಿ ಆಫರ್ ಕೊಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿಗೆ ನೇರವಾಗಿ ಸಂದೇಶ ಕಳುಹಿಸಿದ್ರು. ಆದ್ರೆ ಭಾರತ ಹೀಗೆ ಮಧ್ಯವರ್ತಿಗಳ ಸಹಾಯದಿಂದ ಯಾವತ್ತೂ ಯುದ್ಧ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಹಾಗಂತ ಬಲೂಚಿಸ್ತಾನವನ್ನ ಭಾರತ ಬಿಡೋದೂ ಇಲ್ಲ. ನೈತಿಕ ಬೆಂಬಲ ಸೂಚಿಸಿದ್ರು ಅಚ್ಚರಿಯಿಲ್ಲ. ಪಾಕಿಸ್ತಾನ ಕಂಡ್ರೆ ಭಾರತ ಹೇಗೆ ಉರಿದು ಬೀಳುತ್ತೋ, ಬಲೂಚಿಸ್ತಾನ ಕೂಡ ಪಾಕ್ ಕಂಡ್ರೆ ಬೆಂಕಿ ಕಾರುತ್ತೆ. ಸ್ವತಂತ್ರ ಪೂರ್ವದಿಂದಲೂ ಭಾರತದೊಂದಿಗೆ ವಿಲೀನ ಆಗಬೇಕು ಅಂತ ಕಾಯ್ತಿದೆ. ಅಂದು ಭಾರತ ಸಹಾಯ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದ್ರೀಗ ಆ ಪರಿಸ್ಥಿತಿ ಹೀಗಿಲ್ಲ. ಪ್ರಧಾನಿ ಮೋದಿ ಮನಸ್ಸು ಮಾಡಿದ್ರೆ ಬಲೂಚಿಸ್ತಾನದ ಬೆನ್ನಿಗೆ ನಿಲ್ಲಬಹುದು. ಯಾಕಂದ್ರೆ ಒಂದು ರಾಷ್ಟ್ರ ಸ್ವತಂತ್ರವಾಗೋದಕ್ಕೆ ವಿಶ್ವಸಂಸ್ಥೆ ಹಾಗೂ ದೇಶಗಳ ಮಾನ್ಯತೆ ಬೇಕು. ಬಾಂಗ್ಲಾದೇಶ ಉದಯವಾದಾಗ ಭಾರತವೇ ಮೊದಲು ಮಾನ್ಯತೆ ನೀಡಿತ್ತು. ಅಷ್ಟು ಯಾಕೆ, ಪ್ಯಾಲೆಸ್ತೀನ್ ರಾಷ್ಟ್ರಕ್ಕೂ ಭಾರತವೇ ಮೊದಲು ಮಾನ್ಯತೆ ನೀಡಿತ್ತು. ಇದೀಗ ನಮಗೂ ಭಾರತ ಮಾನ್ಯತೆ ನೀಡುತ್ತಾ ಅಂತ ಬಲೂಚಿಸ್ತಾನ್ ಎದುರು ನೋಡ್ತಿದೆ. ಒಂದು ವೇಳೆ ಪ್ರಧಾನಿ ಮೋದಿ ಬಲೂಚಿಸ್ತಾನಕ್ಕೆ ಮಾನ್ಯತೆ ನೀಡಿದ್ರೆ ಬಲೂಚ್ ಸ್ನೇಹ ರಾಷ್ಟ್ರವಾಗುತ್ತೆ. ಶತ್ರುವಾದ ಪಾಕಿಸ್ತಾನದ ಸೊಕ್ಕು ಮುರಿದಂತಾಗುತ್ತೆ. ಅಂದು ಪಾಕಿಸ್ತಾನದ ನೌಟಂಕಿ ಆಟದಿಂದ ಬಲೂಚಿಸ್ತಾನ ಸ್ವಾತಂತ್ರ್ಯ ಕಳ್ಕೊಂಡಿತ್ತು. ಅದೇ ಪಾಕ್ ವಿರುದ್ಧ ಹೋರಾಡಿ ಇದೀಗ ಸ್ವಾತಂತ್ರ್ಯ ರಾಷ್ಟ್ರವೆಂದು ಘೋಷಣೆ ಮಾಡಿಕೊಂಡಿದೆ. ಅನಿಲ, ಖನಿಜ, ಸಂಪತ್ಭರಿತ ಭೂಭಾಗವನ್ನ ಕಳೆದುಕೊಂಡ ಪಾಕಿಸ್ತಾನಕ್ಕೀಗ ಇದೆಲ್ಲ ಬೇಕಿತ್ತ ಅನಿಸ್ತಿದೆ. ಇದಾಗಿತ್ತು ಹೊತ್ತಿನ ಸ್ಪೆಷಲ್. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.